ಜಗತ್ತು ಇಂದು ಹವಾಮಾನದ ಮಹಾ ಸಂಕಷ್ಟವೊಂದರ ಹೊಸ್ತಿಲಲ್ಲಿ ಬಂದು ನಿಂತಿದೆ. ವಿಜ್ಞಾನಿಗಳು ಇದನ್ನ ಸೂಪರ್ ಎಲ್ನಿನೋ ಎಂದು ಕರೆದಿದ್ದಾರೆ. ಇದು ಕೇವಲ ಒಂದು ಹವಾಮಾನ ಬದಲಾವಣೆಯಲ್ಲ, ಬದಲಾಗಿ ಭೂಮಿಯ ನೈಸರ್ಗಿಕ ಸಮತೋಲನವನ್ನೇ ಅಲುಗಾಡಿಸುತ್ತಿರುವ ಗಾಡ್ಜಿಲ್ಲಾ ಸ್ವರೂಪದ ವಿಪತ್ತು. ಪೆಸಿಫಿಕ್ ಮಹಾಸಾಗರದ ಕೇಂದ್ರ ಮತ್ತು ಪೂರ್ವ ಭಾಗಗಳಲ್ಲಿ ಸಮುದ್ರದ ಮೇಲ್ಮೈ ಉಷ್ಣಾಂಶವು ಅಸಹಜವಾಗಿ ಏರಿಕೆಯಾಗ್ತಿದೆ. ಸಾಮಾನ್ಯವಾಗಿ ಅರ್ಧ ಅಥವಾ 1 ಡಿಗ್ರಿ ಏರಿಕೆಯಾಗುತ್ತಿದ್ದ ತಾಪಮಾನ ಈ ಬಾರಿ 2 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಈ ಅಲ್ಪ ಎನಿಸುವ ಬದಲಾವಣೆಯು ವಾಯುಮಂಡಲದ ಮೇಲೆ ಸೃಷ್ಟಿಸುವ ಒತ್ತಡ ಊಹೆಗೂ ನಿಲುಕದ್ದು. ಭಾರತದ ಪಾಲಿಗೆ ಇದು ಕಳವಳಕಾರಿ ಸಂಗತಿ. ನಮ್ಮ ದೇಶದ 70%ಕ್ಕೂ ಹೆಚ್ಚು ಕೃಷಿ ಭೂಮಿ ಮುಂಗಾರು ಮಳೆಯನ್ನೇ ಅವಲಂಬಿಸಿದೆ. ಆದರೆ ಎಲ್ನಿನೋ ಪ್ರಭಾವದಿಂದಾಗಿ ನೈಋತ್ಯ ಮುಂಗಾರು ಮಾರುತಗಳು ದಾರಿ ತಪ್ಪುತ್ತವೆ. ಮೋಡಗಳು ಭೂಭಾಗದತ್ತ ಬರುವ ಮೊದಲೇ ಸಮುದ್ರದ ಮೇಲೆ ಮಳೆ ಸುರಿಸಿ ತಣ್ಣಗಾಗುತ್ತವೆ. ಈ ಪರಿಣಾಮ ಭಾರತದಾದ್ಯಂತ ವಾಡಿಕೆಗಿಂತಲೂ ಕಡಿಮೆ ಮಳೆ ಮತ್ತು ಸುದೀರ್ಘ ಬರಗಾಲ ಆವರಿಸುವ ಸಾಧ್ಯತೆ ಇದೆ. ಈಗಾಗಲೇ ದೇಶದ ಹಲವು ಭಾಗಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಸೂಪರ್ ಎಲ್ನಿನೋ ಪ್ರಭಾವದಿಂದಾಗಿ ಮುಂಬರುವ ದಿನಗಳಲ್ಲಿ ಜಲಾನಯನ ಪ್ರದೇಶಗಳು ಸಂಪೂರ್ಣ ಬತ್ತಿ ಹೋಗುವ ಭೀತಿ ಇದೆ. ಇದು ಕೇವಲ ಆಹಾರ ಧಾನ್ಯಗಳ ಕೊರತೆಯನ್ನು ಮಾತ್ರವಲ್ಲದೆ ಮೇವಿನ ಅಭಾವ ಸೃಷ್ಟಿಸಿ ಜಾನುವಾರುಗಳ ಜೀವಕ್ಕೂ ಕಂಟಕವಾಗಲಿದೆ. ಕೃಷಿ ಪ್ರಧಾನವಾದ ಭಾರತದ ಜಿಡಿಪಿ ಮೇಲೆ ಇದು ಮರ್ಮಾಘಾತ ನೀಡುವ ಸಾಧ್ಯತೆ ಇದೆ. ನಗರವಾಸಿಗಳು ಇದನ್ನು ಕೇವಲ ರೈತರ ಸಮಸ್ಯೆ ಎಂದು ಭಾವಿಸುವುದು ತಪ್ಪು. ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರುವುದು ಒಂದು ಕಡೆಯಾದರೆ, ದಾಖಲೆ ಮಟ್ಟದ ಉಷ್ಣಾಂಶವು ನಗರ ಜೀವನವನ್ನು ದುಸ್ತರಗೊಳಿಸಲಿದೆ. ವಿದ್ಯುತ್ ಬೇಡಿಕೆ ಹೆಚ್ಚಾಗಿ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಎದುರಾಗಬಹುದು. ಜಾಗತಿಕ ತಾಪಮಾನ ಏರಿಕೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಈ ಎಲ್ನಿನೋ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತಿರುವುದು ವಿಜ್ಞಾನಿಗಳನ್ನು ಕಂಗೆಡಿಸಿದೆ. ಇದು ನಾವು ಎಚ್ಚೆತ್ತುಕೊಳ್ಳಬೇಕಾದ ಸಮಯ. ಸರ್ಕಾರಗಳು ಬರ ನಿರ್ವಹಣೆಯ ಯೋಜನೆಗಳನ್ನು ಈಗಲೇ ರೂಪಿಸಬೇಕಿದೆ. ನೀರಿನ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳತ್ತ ನಾವು ಗಮನ ಹರಿಸಲೇಬೇಕು. ಪ್ರಕೃತಿಯ ಈ ಮುನ್ಸೂಚನೆಯನ್ನು ಅಲಕ್ಷಿಸಿದರೆ ಮುಂದಿನ ಪೀಳಿಗೆಗೆ ನಾವು ಮರುಭೂಮಿಯನ್ನು ಬಳುವಳಿಯಾಗಿ ನೀಡಬೇಕಾದೀತು. ಎಚ್ಚರವಿರಲಿ, ಸಮಯ ಇನ್ನೂ ಕೈಮೀರಿ ಹೋಗಿಲ್ಲ.